ಈ ಹಿಂದೆ ಸ್ಟಾಲಿನ್ ಅವರು ಕೊಟ್ಟಂತ ಒಂದು ಹೇಳಿಕೆ, ಹಿಂದೂ ಧರ್ಮವನ್ನ ಅವರು ಮಲೇರಿಯಾ, ಡೆಂಗ್ಯೂ ಹೀಗೆಲ್ಲ ಅವರು ಹೋಲಿಕೆ ಮಾಡಿದ್ದು. ಈಗ ಸ್ಟಾಲಿನ್ಗೆ ನೋಟಿಸನ್ನು ಕೊಡಲಾಗಿದೆ, ಸಮನ್ಸನ್ನು ನೀಡಲಾಗಿದೆ. ಆ ಮೂಲಕ ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಸ್ಟಾಲಿನ್ ಅವರು, ಉದಯನಿಧಿ ಸ್ಟಾಲಿನ್ ಅವರು ಆಡಿರುವಂಥ ಮಾತಿಗೆ ಮಾನ್ಯ ಸಚಿವರವರು ಹಿಂದುವನ್ನು ಡೆಂಗಿ, ಮಲೇರಿಯಾಗೆ ಹೋಲಿಸಿದ್ರು. ಈಗ ಅವರಿಗೆ ಸಮನ್ಸನ್ನು ಕೊಡಲಾಗಿದೆ. ಕೋರ್ಟ್ಗೆ ಹಾಜರಾಗುವಂತೆ ಉದಯನಿಧಿ ಸ್ಟಾಲಿನ್ಗೆ ಸಮನ್ಸನ್ನು ಕೊಡಲಾಗಿದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ರು ಅನ್ನೋದು ಬಹುಸಂಖ್ಯಾತ ಹಿಂದೂಗಳ ಆಕ್ರೋಶ ಆಗಿತ್ತು. ನಮ್ಮ ಭಾವನೆಗಳನ್ನು ಕೆರಳಿಸಿದ್ದಾರೆ ಅನ್ನೋದು. ಈ ಕಾರಣದಿಂದ ಅವರಿಗೀಗ ನೋಟಿಸನ್ನು ಕೊಡಲಾಗಿದೆ. ಕೋರ್ಟ್ಗೆ ಹಾಜರಾಗಬೇಕು, ಇದಕ್ಕೆ ನೀವು ಕ್ಲಾರಿಟಿ ಕೊಡಬೇಕು ಅಂತೇಳಿ ಹೇಳಲಾಗಿದೆ. ಉದಯನಿಧಿ ಸ್ಟಾಲಿನ್ಗೆ ಸಮನ್ಸನ್ನು ಕೊಡಲಾಗಿದೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಇವರ ಈ ಹೇಳಿಕೆ. ಹಿಂದೂ ಧರ್ಮವನ್ನು ಅಥವಾ ಸನಾತನ ಧರ್ಮವನ್ನು ಡೆಂಗಿ, ಮಲೇರಿಯಾಗೆ ಹೋಲಿಸಿರೋದು ಇದು ದೊಡ್ಡ ಚರ್ಚೆ ಕಾರಣ ಆಗಿತ್ತು. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿ ಆಗಿತ್ತು. ಉದಯನಿಧಿ ಸ್ಟಾಲಿನ್ ಅವರ ಈ ಹೇಳಿಕೆ. ಈಗ ಅವರಿಗೆ ಸಮನ್ಸನ್ನು ಕೊಟ್ಟು ನೀವು ಇದರ ಬಗ್ಗೆ ಸೂಕ್ತವಾದಂಥ ಕಾರಣ ಕೊಡಬೇಕು, ಯಾಕೆ ನೀವು ಹಂಗೆ ಹೇಳಿದ್ರಿ ಅಂಥ ಕಾರಣ ಏನಿತ್ತು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು ಅಂಥೇಳಿ ಈಗ ಸೂಚನೆಯನ್ನು ಕೊಡಲಾಗಿದೆ. ಸಮನ್ಸನ್ನು ಜಾರಿ ಮಾಡಲಾಗಿದೆ. ಇಲ್ಲಿ ಬೆಂಗಳೂರಿನ 42ನೇ ACMM ಕೋರ್ಟ್ಗೆ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಹಿಂದುವನ್ನು ಡೆಂಗಿ, ಮಲೇರಿಯಾಗೆ ಇವರು ಹೋಲಿಸಿದ್ರು. ಕೋರ್ಟ್ಗೆ ಹಾಜರಾಗುವಂತೆ ಉದಯನಿಧಿಗೆ ಸಮನ್ಸನ್ನು ಕೊಡಲಾಗಿದೆ. ಉದಯನಿಧಿ ಸ್ಟಾಲಿನ್ ಅವರ ಇದೊಂದು ಹೇಳಿಕೆ ಅದು ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ, ಸನಾತನಿಗಳನ್ನ ಇವರು ಅವಮಾನಿಸಿದ್ದಾರೆ, ಕೀಳಾಗಿ ನೋಡಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲವೂ ಕೂಡ ಚರ್ಚೆ ಆಗಿತ್ತು. ಈಗ 42ನೇ ACMM ಕೋರ್ಟ್ ಇವರಿಗೆ ಸಮನ್ಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಉದಯನಿಧಿ ಸ್ಟಾಲಿನ್ಗೆ ಸಮನ್ಸನ್ನು ಜಾರಿ ಮಾಡಲಾಗಿದೆ. ಬೆಂಗಳೂರಿನ 42ನೇ ACMM ಕೋರ್ಟ್ ಸಮನ್ಸನ್ನು ಇಶ್ಯೂ ಮಾಡಿದೆ ಉದಯನಿಧಿ ಸ್ಟಾಲಿನ್ ಅವರಿಗೆ. ಮಾನ್ಯ ಸಚಿವರವರು, ತಮಿಳುನಾಡಿನ ಸಚಿವರು ಉದಯನಿಧಿ ಸ್ಟಾಲಿನ್ ಅವರ ಪುತ್ರ ಅವರಿಗೆ ಸಮನ್ಸ್ ಕೊಡಲಾಗಿದೆ.